ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ಸರಿಯಿದೆ, ರಾಜ್ಯಪಾಲರ ನಿರ್ಧಾರ ಸರಿಯಿದೆ. ರಾಘವನ್ ವಾದ ಮಂಡಿಸಿದ್ದು ತನಿಖೆ ನಡೆಯಲು ಹಿಂಜರಿಯುತ್ತಿರುವುದು ಏಕೆ? ತನಿಖೆ ತಡೆಯಲು ಇಷ್ಟೆಲ್ಲಾ ಪ್ರಯತ್ನದ ಅವಶ್ಯಕತೆ ಏನು? ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೇ ಅಚ್ಚರಿ ಮೂಡಿಸಿದೆ. ಸಿದ್ದರಾಮಯ್ಯ ಬಾಮೈದ ಭೂಮಿ ಖರೀದಿಸಿದ್ರು. ನಿಂಗ ಎಂಬುವವರಿಗೆ ಭೂಮಿ ಮಂಜೂರಾಗಿತ್ತು. ಮಲ್ಲಯ್ಯ ಭೂಮಿ ಮಾಲೀಕತ್ವದ ಮೈಲಾರಪ್ಪಗೆ ನೀಡಿದ್ರು. ದೇವರಾಜನಿಗೂ ಭೂಮಿಗೂ ಸಂಬಂಧವೇ ಇಲ್ಲ. ಇಂತಹ ಕೇಸ್ಗಳ ವಿಚಾರಣೆಯ ಅಗತ್ಯ ಇದೆ. ಸಾಮಾನ್ಯ ವ್ಯಕ್ತಿ ಕೇಳಿದರೂ ತನಿಖೆ ಆಗಬೇಕಿದೆ. ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ಸರಿ ಇದೆ, ರಾಜ್ಯಪಾಲರ ನಿರ್ಧಾರ ಸರಿ ಇದೆ ಎಂದು ಸ್ನೇಹಮಯಿ ಕೃಷ್ಣ ಪರ ವಕೀಲ ವಾದ ಮಂಡಿಸಿದ್ದಾರೆ. ವಕೀಲ ರಾಘವನ್ ವಾದ ಮಂಡಿಸಿದ್ದು ತನಿಖೆ ನಡೆಯಲು ಹಿಂಜರಿಯುತ್ತಿರುವುದು ಏಕೆ? ತನಿಖೆ ತಡೆಯಲು ಇಷ್ಟೆಲ್ಲಾ ಪ್ರಯತ್ನದ ಅವಶ್ಯಕತೆ ಏನು? ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೇ ಅಚ್ಚರಿ ಮೂಡಿಸಿದೆ. ಸಿದ್ದರಾಮಯ್ಯ ಬಾಮೈದ ಭೂಮಿ ಖರೀದಿಸಿದ್ರು. ನಿಂಗ ಎಂಬುವವರಿಗೆ ಭೂಮಿ ಮಂಜೂರಾಗಿತ್ತು. ಮಲ್ಲಯ್ಯ ಭೂಮಿ ಮಾಲೀಕತ್ವದ ಮೈಲಾರಪ್ಪಗೆ ನೀಡಿದ್ರು. ದೇವರಾಜನಿಗೂ ಭೂಮಿಗೂ ಸಂಬಂಧವೇ ಇಲ್ಲ. ಇಂತಹ ಕೇಸ್ಗಳ ವಿಚಾರಣೆಯ ಅಗತ್ಯ ಇದೆ. ಸಾಮಾನ್ಯ ವ್ಯಕ್ತಿ ಕೇಳಿದರೂ ತನಿಖೆ ಆಗಬೇಕಿದೆ ಎಂದಿದ್ದಾರೆ.